Church of El Shaddai online service. Stay tuned and enjoy the service. Praise the Lord. Hallelujah. Amen. Let's worship the living God. ಯೇಸು ಕ್ರಿಸ್ತನನ್ನು ನಾವು ಆರಾಧಿಸೋಣ. ನಾವು ಎಲ್ಲೇ ಇರಬಹುದು, ನಾವು ಚಪ್ಪಾಳೆ ತಟ್ಟುತ್ತಾ ಉಲ್ಲಾಸದಿಂದ ಉತ್ಸಾಹದಿಂದ ನಾವು ಯೇಸುವನ್ನು ಆರಾಧಿಸೋಣ. ಹಲ್ಲೆಲೂಯಾ. ಈ ಹಾಡು ನಾವು ಹಾಡೋಣ. ಯೇಸು ನಾಮ ಮಹೋನ್ನತ ನಾಮ. ಪ್ರಭು ಯೇಸು ನಾಮ ಅತ್ಯಂತವಾದ ಮಧುರವಾದ ನಾಮ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಎಷ್ಟೋ ಶ್ರೇಷ್ಠ. ಪ್ರಭು ಯೇಸು ನಾಮ ಮಹಿಮೆ. ಯೇಸು ನಾಮ, ಯೇಸು ನಾಮ ಮಹೋನ್ನತ ನಾಮ. ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಎಷ್ಟೋ ಶ್ರೇಷ್ಠ. ಯೇಸು ನಾಮ, ಪ್ರಭು ಯೇಸು ನಾಮ ಮಹಿಮೆ. ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಸ್ತುತಿ ಹೊಂದುವ ನಾಮ. ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಸ್ತುತಿ ಹೊಂದುವ ನಾಮ. ಯೇಸು ನಾಮ ಎಷ್ಟೋ ಶ್ರೇಷ್ಠ. ಪ್ರಭು ಯೇಸು ನಾಮ ಮಹಿಮೆ ಉಳ್ಳದು. ಯೇಸು ನಾಮ, ಯೇಸು ನಾಮ ಮಹೋನ್ನತ ನಾಮ. ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಎಷ್ಟೋ ಶ್ರೇಷ್ಠ. ಪ್ರಭು ಯೇಸು ನಾಮ ಮಹಿಮೆ ಉಳ್ಳದು. ಬಡತನವನ್ನು, ರೋಗಗಳನ್ನು, ಸೈತಾನ ಶಕ್ತಿಯನ್ನು ಜಯಿಸಿದ ನಾಮ. ಹಲ್ಲೆಲೂಯಾ. ಬಡತನವನ್ನು, ರೋಗಗಳನ್ನು, ಸೈತಾನ ಶಕ್ತಿಯನ್ನು ಜಯಿಸಿದ ನಾಮ. ಬಡತನವನ್ನು, ರೋಗಗಳನ್ನು, ಸೈತಾನ ಶಕ್ತಿಯನ್ನು ಜಯಿಸಿದ ನಾಮ. ಯೇಸು ನಾಮ ಎಷ್ಟೋ ಶ್ರೇಷ್ಠ. ಪ್ರಭು ಯೇಸು ನಾಮ ಮಹಿಮೆ ಉಳ್ಳದು. ಯೇಸು ನಾಮ ಮಹೋನ್ನತ ನಾಮ. ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಎಷ್ಟೋ ಶ್ರೇಷ್ಠ. ಪ್ರಭು ಯೇಸು ನಾಮ ಮಹಿಮೆ. ಸ್ತುತಿಸುವೆನು, ಸ್ತುತಿಸುವೆನು, ನಾ ಭಜಿಸುವೆನು, ವಿಶ್ವಾಸದಿಂದ ನಾ ಸೇವಿಸುವೆನು. ಸ್ತುತಿಸುವೆನು, ನಾ ಭಜಿಸುವೆನು, ವಿಶ್ವಾಸದಿಂದ ನಾ ಸೇವಿಸುವೆನು. ಸ್ತುತಿಸುವೆನು, ಸ್ತುತಿಸುವೆನು, ನಾ ಭಜಿಸುವೆನು, ವಿಶ್ವಾಸದಿಂದ ನಾ ಸೇವಿಸುವೆನು. ಯೇಸು ನಾಮ ಎಷ್ಟೋ ಶ್ರೇಷ್ಠ. ಪ್ರಭು ಯೇಸು ನಾಮ ಮಹಿಮೆ ಉಳ್ಳದು. ಯೇಸು ನಾಮ ಮಹೋನ್ನತ ನಾಮ. ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಎಷ್ಟೋ ಶ್ರೇಷ್ಠ. ಪ್ರಭು ಯೇಸು ನಾಮ ಮಹಿಮೆ ಉಳ್ಳದು. ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಸ್ತುತಿ ಹೊಂದುವ ನಾಮ. ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಸ್ತುತಿ ಹೊಂದುವ ನಾಮ. ಯೇಸು ನಾಮ ಎಷ್ಟೋ ಶ್ರೇಷ್ಠ. ಪ್ರಭು ಯೇಸು ನಾಮ ಮಹಿಮೆ ಉಳ್ಳದು. ಯೇಸು ನಾಮ, ಓ ಹಲ್ಲೆಲೂಯಾ. ಪ್ರಭು ಯೇಸು ನಾಮ ಅತ್ಯಂತ ಮಧುರ.
ವಿಶ್ವಾಸದಿಂದ ನಾ ಸೇವಿಸುವೆನು. ಯೇಸುನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸುನಾಮ ಮಹಿಮೆ ಉಳ್ಳದು. ಯೇಸುನಾಮ ಮಹೋನ್ನತ ನಾಮ, ಪ್ರಭು ಯೇಸುನಾಮ ಅತ್ಯಂತ ಮಧುರ. ಯೇಸುನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸುನಾಮ ಮಹಿಮೆ ಉಳ್ಳದು, ಮಹಿಮೆ ಉಳ್ಳದು, ಮಹಿಮೆ ಉಳ್ಳದು, ಮಹಿಮೆ ಉಳ್ಳದು, ಮಹಿಮೆ ಉಳ್ಳದು. ಹಲ್ಲೆಲೂಯಾ. ಹೌದು ಸ್ವಾಮಿ ಯೇಸುವೆ, ನಿನ್ನ ನಾಮ ಎಷ್ಟೋ ಮಧುರವಾದ ನಾಮ, ಎಷ್ಟು ಸುಂದರವಾದ ನಾಮ, ಎಷ್ಟು ದೇವರೇ ಶ್ರೇಷ್ಠವಾದ ನಾಮ. ಹಲ್ಲೆಲೂಯಾ. ಬಡತನವನ್ನು, ರೋಗಗಳನ್ನು, ದೇವರೇ ಸೈತಾನ ಶಕ್ತಿಯನ್ನು ಗೆದ್ದಿದ ಆ ಒಂದು ನಾಮ. ಹಲ್ಲೆಲೂಯಾ. ನಿನಗೆ ಸ್ತೋತ್ರ, ವಂದನೆ ಹೇಳ್ತೇವೆ ಸ್ವಾಮಿ. ಹಲ್ಲೆಲೂಯಾ. Lord, today we want to say that Lord, you are our beginning and you are our ending, O God. You are the Alpha and you are the Omega. Prabhu, ನೀವೇ ಮಾ ಆದಿಯು ಮಾ ಅಂತಮು ಪ್ರಭು. Hallelujah. Let's sing this song, a Telugu song, a wonderful praise song that says ಆದಿಯು ನೀವೇ ಅಂತಮು ನೀವೇ. Hallelujah. నీవే ఆధారం, నీవే ఆశ్రయం, నీవే ఆదియు నీవే అంతము, నీవే ఆధారం, నీవే ఆశ్రయం, నీవే నా ఆశ్రయం, నా శ్వాసము, నా ఆశ్రయం, నా సర్వం నీవే. నా ఆశ్రయు, నా శ్వాసము, నా ఆశ్రయం, నా సర్వం నీవే. ఆదియు నీవే అంతము, నీవే ఆధారం, నీవే ఆశ్రయం, నీవే. హల్లెలూయా. కొత్త పాటని పాడదను, గళమెత్తి నేను కీర్తించుదను. పాటనే పాడేదన్, గళమెత్తి కీర్తించేదన్. కొత్త పాటనే పాడేదన్, గళమెత్తి కీర్తించేదన్. నీవే నా రాగము, నీవే నా గానము, నీవే నా రాగము, నీవే నా గానము. ఆదియు నీవే అంతము, నీవే ఆధారం, నీవే ఆశ్రయం. ఆదియు ఆదియు నీవే అంతము, నీవే ఆధారం, నీవే ఆశ్రయం, నీవే. రక్షణ నీవే ప్రభు, నా నిరీక్షణ నీవే. హల్లెలూయా. రక్షణ నీవే ప్రభు, నా నిరీక్షణ నీవే. రక్షణ నీవే ప్రభు, నా నిరీక్షణ నీవే. నీవే నా మార్గము, నీవే నా గమ్యము, నీవే నా మార్గము, నీవే నా గమ్యము. ఆదియు నీవే అంతము, నీవే ఆధారం, నీవే ఆశ్రయం, నీవే. ఆదియు నీవే అంతము, నీవే ఆధారం, నీవే ఆశ్రయం, నీవే. స్తుతి ఘనత మహిమలు నీకే చెల్లించును.
ప్రేమించును, నీకై జీవించును ప్రభువా. స్తుతి ఘనత మహిమలు నీకే చెల్లించును, స్తుతి ఘనత మహిమలు నీకే చెల్లించును. నిన్నే ప్రేమింతును, నీకై జీవింతును, నిన్నే ప్రేమింతును, నీకై జీవింతును. ఆదియు నీవే, అంతము నీవే, ఆధారం నీవే, ఆశ్రయము నీవే. ఆదియు నీవే, అంతము నీవే, ఆధారం నీవే, ఆశ్రయము నీవే. Hallelujah. Oh, we worship you, Jesus. Oh, thank you, Lord. Hallelujah. కొత్త పాటనే పాడేదను, నీ గళమెత్తినే కీర్తించదను. హల్లెలూయా. కొత్త పాటనే పాడేదను, గళమెత్తి కీర్తించేదను. Let's all sing to the Lord. Amen. గళమెత్తి కీర్తించేదను. కొత్త పాటనే పాడేదను, గళమెత్తి కీర్తించేదను. నీవే నా రాగము, నీవే నా గానము, నీవే నా రాగము, నీవే నా గానము. ఆదియు నీవే, అంతము నీవే, ఆధారం నీవే, ఆశ్రయము నీవే. ఆదియు నీవే, అంతము నీవే, ఆధారం నీవే, ఆశ్రయము నీవే. Hallelujah. Oh, we worship you, Lord. Oh, we want to thank you, Jesus. అవును ప్రభువా, నా ఆధారం, నా ఆశ్రయం, నా గానం, నా రాగం ప్రభువా అన్నీ నీవే. హల్లెలూయా. Oh, thank you, Lord, for the name of Jesus, which is higher than any other name, O God Almighty. And we worship you, Father. Lord Jesus, thank you that you have risen. Lord, you defeated death, O God. You rose again, O God Almighty. Jesus, you're sitting today at the right hand of the Father, interceding for us. ಯೇಸುವೆ, ನಿನ್ನ ಮಹೋನ್ನತನು, ಉನ್ನತನು ನೀವು ನಮಗಾಗಿ ಸ್ವಾಮಿ ದೇವರೇ, ವಿಜ್ಞಾಪನೆ ಪ್ರಾರ್ಥನೆಗಳನ್ನು ನೀನು ಮಾಡುತ್ತಾ ಇದೆಯಾ ದೇವರೇ. Hallelujah. Because Lord, there is salvation in that name, there is healing in that name, there is deliverance in that name, and that name is the name of the Lord Jesus. Hallelujah. Oh, we worship you. Oh Lord, thank you Jesus. जिस नाम में है जिंदगी, वो नाम है यीशु मसीह. जिस नाम में है बंदगी, है बंदगी, वो नाम है, वो नाम है यीशु मसीह. जिस नाम में, जिस नाम में है जिंदगी, है जिंदगी. हालेलुया. वो नाम है यीशु मसीह. जिस नाम में है बंदगी, वो नाम है यीशु मसीह. यीशु नाम, यीशु नाम, यीशु नाम, यीशु नाम, यीशु नाम, यीशु नाम,
यीशु नाम, यीशु नाम, यीशु नाम, यीशु नाम, यीशु नाम की जय। यीशु नाम, यीशु नाम, यीशु नाम, यीशु नाम, यीशु नाम, यीशु नाम, यीशु नाम की जय। यीशु नाम में मिलती है क्षमा, यीशु नाम में मिलती है शिफा, यीशु नाम मिलती है कृपा, यीशु नाम में करुणा दुआ, यीशु नाम, यीशु नाम, यीशु नाम, यीशु नाम, यीशु नाम, यीशु नाम, यीशु नाम। Let's worship the Lord. यीशु नाम, hallelujah, यीशु नाम, यीशु नाम, यीशु नाम, यीशु नाम, यीशु नाम, यीशु नाम, यीशु नाम की जय। यीशु नाम, यीशु नाम, यीशु नाम, यीशु नाम, यीशु नाम, यीशु नाम की जय। यीशु नाम में मिलती है क्षमा, यीशु नाम में मिलता है शिफा, यीशु नाम में मिलती है कृपा, यीशु नाम में करुणा दुआ, यीशु नाम, 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 यीशु नाम की जय। यीशु नाम, यीशु नाम, oh यीशु नाम, yes Lord, oh we worship you Jesus। Death could not hold you, death could not hold you, the veil tore before you, you silenced the boasts of sin and grave. The heavens are roaring the praise of your glory, for you are raised to life again. You have no rival, no equal, you have no equal, now and forever, now and forever, God you reign. Yours is the kingdom, yours is the kingdom, yes Lord, yours is the glory, oh hallelujah, yours is the name above all names. What a powerful name it is, what a powerful name it is, the name of Jesus Christ my King. What a powerful name it is, nothing can stand against. What a powerful name it is, the name of Jesus. You have no rival, you have no rival, you have no equal, now and forever, God you reign. Yours is the kingdom, yours is the glory, yours is the name above all names. What a powerful name it is, what a powerful name it is,
Jesus Christ, my King. What a powerful name it is. Nothing can stand against. Amen. What a powerful name it is. The name of Jesus. Oh, hallelujah. Oh, yes, oh Lord. What a powerful, the name of the Lord Jesus Christ. Hallelujah. And Lord, today, ದೇವರೇ, ನಿನ್ನ ಸನ್ನಿಧಾನದಲ್ಲಿ ಈ ಒಂದು ಮುಂಜಾನ ಸಮಯದಲ್ಲಿ ದೇವರೇ, ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಸಭೆ ಎಲ್ಲರೂ ನಮ್ಮ ಹಸ್ತಗಳು ನಮ್ಮ ಸ್ಕ್ರೀನ್ ಕಡೆ ಚಾಚಿ, ನಮ್ಮ ದೇಶದ ಕಡೆ, ನಮ್ಮ ಜನರ ಕಡೆ, ಆತನು ಸೃಷ್ಟಿ ಮಾಡಿದಂಥ ಆ ಜನರ ಕಡೆ ನಮ್ಮ ಕೈಯನ್ನು ಚಾಚೋಣ. Hallelujah. Because when you stretch your hand, you're representing God. As a church, ಒಂದು ಸಭೆಯಾಗಿ, let's remember our nation. And as the entire world is suffering, ಇಡೀ ಲೋಕವೇ ಒಂದು ಹೋರಾಟದಲ್ಲಿದೆ. ಇಂಥ ಒಂದು ಸಮಯಗಳಲ್ಲಿ ನಾವು ಸಭೆಯಾಗಿ ನಾವು ಪ್ರಾರ್ಥನೆ ಮಾಡಬೇಕು. Hallelujah. ನಮ್ಮ ಕರಗಳನ್ನು ಚಾಚಿ, let's pray. Hallelujah. Lord, in that name we come before you, O God. There is power in that name, O God. There is healing, deliverance in that name. ಬಿಡುಗಡೆ, ಶಾಂತಿ, ಸಮಾಧಾನ ಆ ನಾಮದಲ್ಲಿದೆ. ಆ ಒಂದೇ ನಾಮ, ಯೇಸುವಿನ ನಾಮ. Thank you, Lord. We want to commit, Lord, our nation, our people, O God Almighty, the people of the entire world as well, O God, into your loving hands, because you are the creator of the entire world, O Father. Lord, I pray that you'll have mercy, that you'll stretch forth your hand, O God Almighty, and heal those who are oppressed, those who are bound, O God Almighty. Lord, those who are sick in their bodies, especially, O God, we pray for those, Lord, who are affected with the virus today. In the name of Jesus, ಯಾರು ಸ್ವಾಮಿ ಆ ವೈರಸ್ ಇಂದ ಅಟ್ಯಾಕ್ ಆಗಿದ್ದಾರೋ, ಯೇಸುವಿನ ನಾಮದಲ್ಲಿ ಅವರಿಗೆ ಮತ್ತು ದೇವರೇ ಇನ್ನ ಅನೇಕರು ನಿಮ್ಮ ಕೈಯಲ್ಲಿ ಅರ್ಪಿಸ್ತಾ ಇದ್ದೇನೆ ದೇವರೇ. Lord, those who are recovering, O God, Lord, I pray in the name of Jesus that you'll stretch forth your hand, and in that name of Jesus we command the virus to leave in Jesus' name. We curse the power of the enemy in the name of Jesus, because Lord, your name is above every other name, O God, and in that name COVID-19 have to bow down its knees in Jesus' name. Hallelujah. Lord, we pray especially, Lord, for those, Lord, the migrant workers, Lord, the poor, the needy, O God, who are dying, Lord, those who, Lord, walk on the road to their hometowns, O God Almighty. ದೇವರೇ, ಅನೇಕ ಜನರು ದೇವರೇ ತಮ್ಮ ಮನೆಗಳಿಗೆ ನಡೆಯುತ್ತಾ ಹೋಗುವಂಥ ಜನರು ಸ್ವಾಮಿ, ಅಲ್ಲಿ ಯಾವುದೇ ಒಂದು ಟ್ರಾನ್ಸ್ಪೋರ್ಟ್ ಇಲ್ಲದೆ ಒಂದು ಪರಿಸ್ಥಿತಿಯಲ್ಲಿ ದೇವರೇ, Lord, I pray that you will make way for those people in the name of Jesus. Oh, we worship you, Father. Lord, we pray for our Prime Minister, Lord, our President, Lord, the entire leadership of the nation. Lord, I pray that you'll give them grace. ದೇವರೇ, ನಿನ್ನ ಕೃಪೆಯನ್ನು ಅನುಗ್ರಹಿಸು ಯೇಸುವಿನ ನಾಮದಲ್ಲಿ. That, Lord, they will come up with the right decisions at the right moment, O God. Lord, we pray for those doctors, Lord, the nurses, Lord, the government NGOs, Lord, so many the other people. ದೇವರೇ, ಅನೇಕರು ನಿನ್ನ ಜನರಿಗಾಗಿ ಸೇವೆ ಮಾಡುವಂತಹ ಜನರು ಸ್ವಾಮಿ, ಡಾಕ್ಟರ್ಗಳು, ನರ್ಸ್ಗಳು, ಅನೇಕರನ್ನು ದೇವರೇ ನಿನ್ನ ಕೈಯಲ್ಲಿ ಅರ್ಪಿಸ್ತಾ ಇದ್ದೇವೆ. ಅವರನ್ನು ಬಲಪಡಿಸು ಯೇಸುವಿನ ನಾಮದಲ್ಲಿ. ಹಾಲೆಲೂಯಾ. ಅವರನ್ನು ಬಿಡಿಸು, ಅವರ ನಿನ್ನ ರಕ್ತದಿಂದ ಸ್ವಾಮಿ ನೀನು ಪ್ರೋಕ್ಷಣೆಯಲ್ಲಿ ತೆಗೆದುಕೊಂಡು ಬಾ ಎಂಬುದಾಗಿ ನಾವು ಬೇಡ್ತಾ ಇದ್ದೇವೆ ದೇವರೇ. Hallelujah. And Lord, we pray, Lord, for our economy, O God, for the world economy, O Father. Lord, do a miracle, I pray, Father, in the name of Jesus. Lord, those people who lost jobs, Lord, I pray that you'll make way. ಯಾರು ದೇವರೇ ಕೆಲಸವನ್ನು ಕಳೆದುಕೊಂಡಿದ್ದಾರೋ, ದೇವರೇ ಊಟ ಇಲ್ಲದ ನರಳ್ತಾ ಇದ್ದಾರೋ ಸ್ವಾಮಿ,
ಯೇಸುವೇ ಇವತ್ತು ಒಂದು ಮಾರ್ಗವನ್ನು ಮಾಡು ಸ್ವಾಮಿ. Hallelujah. Lord, we commit, Lord, the entire nation into your hands, O Father. In this next lockdown, O Father, I pray let your grace be upon us, we pray. Thank you. Let the grace be upon the church, we pray. We give you all the glory, all the praise and honor. ಯೇಸುವಿನ ನಾಮ, ಆ ಉನ್ನತವಾದ ನಾಮದಲ್ಲಿ ಈ ಆರಾಧನೆ, ಈ ಪ್ರಾರ್ಥನೆ ಎಲ್ಲವನ್ನು ಬೇಡುತ್ತಾ ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದುತ್ತೇವೆ. ಆಮೇನ್. ಸಭೆ ಗಟ್ಟಿಯಾಗಿ ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Greetings in the wonderful name of our Lord Jesus. ಸುಂದರವಾದಂಥ ಯೇಸು ಕ್ರಿಸ್ತರ ಉನ್ನತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯವನ್ನು ಕೋರುತ್ತೇವೆ. This is the day that the Lord has made. ಇದೇ ದಿನವು ನಮ್ಮ ಕರ್ತನು ನೇಮಿಸಿದ ದಿನವಾಗಿದೆ. Such a joy to come your way and to have you with us for this service. ದೇವರ ವಾಕ್ಯದ ಮೂಲಕ ಮತ್ತೊಮ್ಮೆ ಸಾರಿ ನಿಮ್ಮ ಬಳಿಗೆ ಬರುವುದು ಅದೆಷ್ಟು ಆನಂದಕರವಾಗಿದೆ. The scripture says the Lord is found of those who seek him. ಮತ್ತು ದೇವರ ವಾಕ್ಯವು ಹೇಳುವ ಪ್ರಕಾರ ಕರ್ತನನ್ನು ಹುಡುಕುವವರನ್ನು ದೇವರು ಪ್ರೀತಿ ಮಾಡುತ್ತಾನೆಂಬುದಾಗಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. As we seek the Lord this morning, ಮತ್ತು ಈ ಬೆಳಗಿನ ಜಾವದಲ್ಲಿ ನಾವು ಕರ್ತನನ್ನು ಹುಡುಕುತ್ತಿರಲಾಗಿ definitely you and I are going to have an encounter with God. ಮತ್ತು ಖಚಿತವಾಗಿ ನಾವು ದೇವರನ್ನು ನಾವು ಸಂದರ್ಶಿಸಲಿಕ್ಕೆ ಇದ್ದೇವೆ. God is a good God. ದೇವರು ಒಳ್ಳೆಯ ದೇವರಾಗಿದ್ದಾನೆ. He has good things in store for you this morning. ನಿಮಗಾಗಿ ಆತನು ಒಳ್ಳೆಯ ಸಂಗತಿಗಳನ್ನು ಇಟ್ಟಿದ್ದಾನೆ. You know, there's been a word that is roaming in my heart which I want to share with you all. ಕೆಲವು ದಿನಗಳಿಂದ ಈ ಒಂದು ದೇವರ ವಾಕ್ಯ ಭಾಗವು ನನ್ನ ಹೃದಯದಲ್ಲಿ ಚಲಿಸುತ್ತಾ ಇದೆ ಮತ್ತು ಅದನ್ನೇ ನಿಮ್ಮ ಮುಂದೆ ನಾನು ಇಡಲು ಬಯಸುತ್ತೇನೆ. The Bible says, ಸತ್ಯವೇದವು ಹೇಳುವ ಪ್ರಕಾರ in Matthew chapter 24, ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ Jesus comes along with his disciples to Jerusalem. ಮತ್ತು ಯೇಸು ಕ್ರಿಸ್ತರು ತನ್ನ ಶಿಷ್ಯರೊಟ್ಟಿಗೆ ಯೆರೂಸಲೇಮಿನ ಒಂದು ಪಟ್ಟಣಕ್ಕೆ ಆತನು ಬಂದನು. The disciples start to describe the splendor of the temple. ಮತ್ತು ಶಿಷ್ಯರು ಆ ಒಂದು ಆಲಯದ ಮಂದಿರದ ಒಂದು ಕಟ್ಟಣಗಳನ್ನು ತೋರಿಸಿ ಅವರನ್ನು ಅದನ್ನು ವರ್ಣಿಸುತ್ತಿರಲಾಗಿ Jesus says the day is coming when not one stone is going to remain upon the other. ಮತ್ತು ಯೇಸು ಕ್ರಿಸ್ತರು ಹೇಳಿದರು ಒಂದು ದಿನವು ಬರುವಂತದ್ದಾಗಿದೆ ಮತ್ತು ಆ ದಿನದಲ್ಲಿ ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಅದು ಉಳಿಯುವುದಿಲ್ಲ ಎಂಬುದಾಗಿ ಆತನು ಹೇಳಿದನು. And the Bible says, ಮತ್ತು ದೇವರ ವಾಕ್ಯವೇ ಹೇಳುತ್ತದೆ in verse 3, 3ನೇ ವಚನದಲ್ಲಿ, when Jesus sat on the Mount of Olives, ಮತ್ತು ಯೇಸು ಕ್ರಿಸ್ತರು ಆ ಒಂದು ಎಣ್ಣೆಯ ಒಂದು ಮರಗಳ ಬೆಟ್ಟದ ಮೇಲೆ ಕೂತುಕೊಂಡಿದ್ದಾಗ his disciples come to him privately and ask him something. ಮತ್ತು ಪ್ರತ್ಯೇಕವಾಗಿ ಆತನ ಶಿಷ್ಯರು ಬಂದು ಆತನನ್ನು ಯಾವುದೊಂದು ಪ್ರಶ್ನೆಯನ್ನು ಕೇಳಿದರು. They said, Lord, tell us when these things are going to be. ಮತ್ತು ಕರ್ತನೇ ಈ ಒಂದು ಸಂಗತಿಗಳು ಯಾವಾಗ ಆಗುತ್ತವೆ ಎಂಬುದಾಗಿ ಅವರು ಪ್ರಶ್ನೆ ಮಾಡಿದರು. What shall be the sign of your coming? ಮತ್ತು ನಿನ್ನ ಬರೋಣಕ್ಕೆ ಮತ್ತು ಆ ಒಂದು ಸೂಚನೆ ಏನು ಎಂಬುದಾಗಿ ಅವರು ಪ್ರಶ್ನೆ ಮಾಡಿದರು. What shall be the sign of the end of this world? ಮತ್ತು ಈ ಲೋಕದ ಅಂತ್ಯವು ಯಾವಾಗ ಅದು ಆಗುತ್ತದೆ ಎಂಬ ಸೂಚನೆ ನಮಗೆ ಹೇಳು ಎಂಬುದಾಗಿ ಅವರು ಕೇಳಿದರು. You know, I would like to draw our attention to 3 questions which the disciples are asking. ಮತ್ತು ಶಿಷ್ಯರು 3 ಪ್ರಶ್ನೆಗಳನ್ನು ಅವರು ಕೇಳಿದರು ಮತ್ತು ಅದರಲ್ಲಿ ನಿಮ್ಮ ಗಮನವನ್ನು ಇಡಬೇಕೆಂಬುದಾಗಿ ನಾನು ಬಯಸುತ್ತೇನೆ. Contained in this one question are 3 questions which the disciples are ಮತ್ತು asking. ಶಿಷ್ಯರು ಕೇಳಿದಂತ ಈ ಒಂದು ಪ್ರಶ್ನೆಯಲ್ಲಿ ಮತ್ತು 3 ಪ್ರಶ್ನೆಗಳು ಅಲ್ಲಿ ಅಡಕವಾಗಿವೆ. Lord, when these things are going to happen? ಮತ್ತು ಕರ್ತನೇ ಈ ಒಂದು ಸಂಗತಿಗಳು ಯಾವಾಗ ಆಗುತ್ತವೆ? What is the sign of your coming? ಮತ್ತು ನಿನ್ನ ಬರೋಣಕ್ಕೆ ಒಂದು ಸೂಚನೆ ಏನು? What is the sign of the end of the world? ಮತ್ತು ಈ ಲೋಕದ ಅಂತ್ಯಕ್ಕೆ ಅದು ಸೂಚನೆ ಏನಾಗಿದೆ? Verses 4 to 11. ಮತ್ತು 4ರಿಂದ 11ನೇ ವಚನದವರೆಗೆ The Lord Jesus gives us various signs of his coming. ಮತ್ತು ಆತನ ಬರೋಣಕ್ಕೆ ಅನೇಕ ಒಂದು ಸೂಚನೆಗಳನ್ನು ದೇವರು ಕೊಟ್ಟನು. But listen to me very carefully. ಮತ್ತು ಇದನ್ನು ಬಹಳ ಜಾಗ್ರತೆಯಿಂದ ಇದನ್ನು ಕೇಳಿಸಿಕೊಳ್ಳಿರಿ. In verse 4 he says, and in verse 11 he says the same thing. ಮತ್ತು 4ನೇ ವಚನದಲ್ಲಿ ಆತನು ಏನನ್ನು ಹೇಳಿದ್ದಾನೋ ಅದನ್ನೇ 11ನೇ ವಚನದಲ್ಲಿ ಕೂಡ ದೇವರು ಹೇಳುತ್ತಾ ಇದ್ದಾರೆ. That there is going to be gross deception everywhere. ಮತ್ತು ಇಡೀ ಲೋಕದಲ್ಲಿ ಒಟ್ಟಾರೆಯಾಗಿ ಒಂದು ವಂಚನೆಯು ಆಗುವಂತದ್ದಾಗಿದೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. They all want to know when is the end is going to come. ಪ್ರತಿಯೊಬ್ಬರಿಗೆ ಅವರು ತವಕ ಪಡುತ್ತಾ ಇದ್ದಾರೆ ಯಾವಾಗ ಅಂತ್ಯವು ಬರುತ್ತದೆ ಎಂಬುದಾಗಿ. What is going to be the sign of his coming? ಮತ್ತು ಆತನ ಬರೋಣಕ್ಕೆ ಒಂದು ಸೂಚನೆ ಏನು ಎಂಬುದಾಗಿ. But the Lord says, ಆದರೆ ಕರ್ತನು ಹೇಳುತ್ತಾನೆ, be careful because that you should not be deceived. There's going to be such great deception everywhere. ಮತ್ತು ಎಚ್ಚರವನ್ನು ವಹಿಸಿರಿ ಯಾಕಂದರೆ ಅನೇಕ ಕಡೆಗಳಲ್ಲಿ ವಂಚನೆಗೆ ಜನರು ಒಳಗಾಗುತ್ತಾರೆ ಎಂಬುದಾಗಿ ಕರ್ತನು ಹೇಳುತ್ತಾ ಇದ್ದಾನೆ. You know, in wanting to know what are the signs, the disciples have missed something and we have missed something too. ಮತ್ತು ಶಿಷ್ಯರು ಯಾವುದನ್ನು ಅವರು ಅಲ್ಲಿ ಕಳೆದುಕೊಂಡಿದ್ದಾರೋ ಅದನ್ನು ತಿಳಿಯಬೇಕೆಂಬುದಾಗಿ ಮತ್ತು ಅದನ್ನು ನಾವು ಕೂಡ ಕಳೆದುಕೊಂಡಿದ್ದೇವೆ ತಿಳಿಯಲು. Everybody wants to know what are the end seasons, when it is going to end, everything
when it's going to happen. ಮತ್ತು ಪ್ರತಿಯೊಬ್ಬರಿಗೆ ಅಂತ್ಯವು ಯಾವಾಗ ಬರುತ್ತದೆ ಎಂಬುದಾಗಿ ತಿಳಿಯುವುದರ ಬಗ್ಗೆ ಒಂದು ಅಪೇಕ್ಷೆ ಬಹಳ ಕುತೂಹಲದಿಂದ ಪ್ರತಿಯೊಬ್ಬರಲ್ಲಿ ಕೂಡ ಅದು ಇದೆ. But in our eagerness to know the end, ಮತ್ತು ನಮ್ಮ ಒಂದು ತವಕವು ಆ ಅಂತ್ಯ ಯಾವಾಗ ಬರುತ್ತದೆ ಎಂಬುದಾಗಿ ತಿಳಿಯುವುದರಲ್ಲಿ we have missed out this one thing. ಮತ್ತು ಈ ಒಂದು ಅಂಶವನ್ನು ನಾವು ಅಲ್ಲಿ ಮತ್ತು ಮಿಸ್ ಮಾಡಿದ್ದೇವೆ. He's definitely coming back soon. ಮತ್ತು ಖಚಿತವಾಗಿ ಆತನು ಹಿಂದೆ ಬರೋಣ, ಆತನು ಬರುತ್ತಾ ಇದ್ದಾನೆ. And definitely the present world is coming to an end. ಮತ್ತು ಖಚಿತವಾಗಿ ಈ ಲೋಕದ ಅಂತ್ಯವು ಅಲ್ಲಿ ಮುಕ್ತಾಯಕ್ಕೆ ಬರುತ್ತಾ ಇದೆ. We all want to know when these things are going to happen. ಮತ್ತು ನಮ್ಮೆಲ್ಲರೂ ತವಕಿಸುತ್ತಾ ಇದ್ದೇವೆ ಯಾವಾಗ ಈ ಎಲ್ಲಾ ಸಂಗತಿಗಳು ಆಗುತ್ತವೆ ಎಂಬುದಾಗಿ. By doing so, we have shifted our focus from what is going to happen to when it is going to happen. ಮತ್ತು ನಮ್ಮ ಆ ಒಂದು ಗಮನವು ಯಾವಾಗ ಆಗುತ್ತದೆ ಮತ್ತು ಎಲ್ಲಿ ಆಗುತ್ತದೆ ಎಂಬುದರ ಬಗ್ಗೆ ನಮ್ಮ ಗಮನದಲ್ಲಿ ಹೋಗುತ್ತಾ ಇರುತ್ತದೆ. The Lord Jesus says, ಆದರೆ ಕರ್ತನಾದ ಯೇಸು ಹೇಳುತ್ತಾನೆ, verse 12 to 14, 12ರಿಂದ 14ನೇ ವಚನದವರೆಗೆ, there will be such an increase of sin, ಮತ್ತು ಪಾಪವು ಹೆಚ್ಚಾಗುವ ಕಾರಣದಿಂದಾಗಿ those whose hearts burned with passion for God and for others will grow cold. ಮತ್ತು ಕೆಲವರ ಒಂದು ಹೃದಯಗಳು ದೇವರಿಗಾಗಿ ಅಲ್ಲಿ ಉರಿಯುತ್ತವೆ ಮತ್ತು ಇನ್ನು ಕೆಲವರ ಒಂದು ಜೀವಿತಗಳು ಮತ್ತು ಕರ್ತನಿಗಾಗಿ ತಣ್ಣಗಾಗಿ ಹೋಗುತ್ತವೆ. He says because of the increase of sin, ಮತ್ತು ಆತನು ಹೇಳುತ್ತಾನೆ ಪಾಪವು ಹೆಚ್ಚಾಗುವ ಕಾರಣದಿಂದಾಗಿ the hearts of many people, the love of many people will grow cold. ಮತ್ತು ಅನೇಕರ ಒಂದು ಪ್ರೀತಿಯೋದು ತಣ್ಣಗಾಗಿ ಹೋಗುತ್ತದೆ ಎಂಬುದಾಗಿ ಆತನು ಹೇಳುತ್ತಾ ಇದ್ದಾನೆ. But he who keeps his hope and trusts in the Lord till the end will experience deliverance and salvation. ಮತ್ತು ಕಡೆಯವರೆಗೂ ಯಾರು ಕರ್ತನನ್ನು ನಿರೀಕ್ಷಿಸಿ ಆತನಲ್ಲಿ ಮತ್ತು ಭರವಸೆಯನ್ನು ಇಡುತ್ತಾರೋ ಅವರು ರಕ್ಷಣೆಯನ್ನು ಹೊಂದಿ ಬಿಡುಗಡೆಯನ್ನು ಹೊಂದುತ್ತಾರೆ. And he says the gospel of this kingdom must be preached to all the world for a witness to come, and then shall the end come. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುತ್ತದೆ ಎಂಬುದಾಗಿ ಕರ್ತನು ಹೇಳುತ್ತಾ ಇದ್ದಾನೆ. Disciple asked him for the signs and he gave them the sign. ಮತ್ತು ಶಿಷ್ಯರು ಒಂದು ಸೂಚನೆಗಳನ್ನು ಕೇಳಿದರು ಮತ್ತು ದೇವರು ಅವರಿಗೆ ಸೂಚನೆಗಳನ್ನು ಕೊಡುತ್ತಾ ಇದ್ದಾನೆ. The greatest of all the signs that he gave is, ಮತ್ತು ಆ ಒಂದು ಬಹಳ ಉನ್ನತವಾದ ಒಂದು ಸೂಚನೆ ಆತನು ಕೊಟ್ಟಂತದ್ದು, increase of sin everywhere. ಪಾಪವು ಎಲ್ಲಾ ಕಡೆಯಲ್ಲಿ ಅದು ಹಬ್ಬುತ್ತದೆ. Sin is increasing rapidly all over the world, my ಮತ್ತು friend. ಇಡೀ ಲೋಕದಲ್ಲಿ ಪಾಪವು ಅತಿ ವೇಗವಾಗಿ ಹರಡುತ್ತಾ ಇದೆ ನನ್ನ ಸ್ನೇಹಿತನೇ. Much more than COVID-19 is spreading, sin is spreading everywhere. ಮತ್ತು ಕೊರೋನಾ ವೈರಸ್ನ ಒಂದು ವೇಗಕ್ಕಿಂತಲೂ ಮತ್ತು ಈ ಪಾಪದ ವೇಗವು ಇಡೀ ಲೋಕದಲ್ಲಿ ಬಹಳ ವೇಗವಾಗಿ ಅದು ಹರಡುತ್ತಾ ಇದೆ. Everybody is doing whatever they want. ಮತ್ತು ಪ್ರತಿಯೊಬ್ಬರು ಕೂಡ ತಾವು ಏನನ್ನು ಮಾಡಲು ಬಯಸುತ್ತಾರೋ ಅದನ್ನೇ ಅವರು ಮಾಡುತ್ತಾ ಇದ್ದಾರೆ. If they feel it's good, they do it. ಅದು ಅವರಿಗೆ ಒಳ್ಳೆಯದು ಎಂಬುದಾಗಿ ಅವರು ತೋಚಿದರೆ ಅದು ಅವರು ಮಾಡುತ್ತಾರೆ. There's no restraint at all. ಮತ್ತು ಅಲ್ಲಿ ಯಾವ ಅಡೆತಡೆಗಳು ಕೂಡ ಇಲ್ಲ. And the Bible says, ಮತ್ತು ಸತ್ಯವೇದವು ಹೇಳುತ್ತದೆ, because people are increasingly sinning and sin is increasing everywhere, ಮತ್ತು ಎಲ್ಲಾ ಕಡೆಯಲ್ಲಿ ಲೋಕದಲ್ಲಿ ಪಾಪವು ಹೆಚ್ಚಾಗುತ್ತಿರುವ ಕಾರಣದಿಂದಾಗಿ the love for God and the love for people is decreasing rapidly. ಮತ್ತು ದೇವರ ಮೇಲೆ ಪ್ರೀತಿ ಮತ್ತು ಜನರಿಗಾಗಿ ಇರುವಂತಹ ಒಂದು ಪ್ರೀತಿ ಅದು ತಣ್ಣಗಾಗಿ ಹೋಗುತ್ತಾ ಇದೆ. What then is the answer to this situation, my friend? ಮತ್ತು ಆದರೆ ಈ ಎಲ್ಲ ಒಂದು ಸಂಗತಿಗಳಿಗೆ ಮತ್ತು ಈ ಒಂದು ಪರಿಸ್ಥಿತಿಗೆ ಉತ್ತರವದು ಏನಾಗಿದೆ ನನ್ನ ಸ್ನೇಹಿತನೇ? The gospel of the kingdom. ಮತ್ತು ದೇವರ ರಾಜ್ಯದ ಅದು ಸುವಾರ್ತೆಯೇ ಅದು ಆಗಿದೆ. What is the gospel? ಸುವಾರ್ತೆ ಅಂದರೆ ಅದು ಏನು? The gospel is the good news of the Lord Jesus Christ. ಸುವಾರ್ತೆ ಅಂತ ಹೇಳುವಾಗ ಅದು ಯೇಸು ಕ್ರಿಸ್ತರ ಒಂದು ಶುಭ ಸಮಾಚಾರವು ಅದು ಆಗಿದೆ. As to why he came into this world. ಮತ್ತು ಯಾವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದಿದ್ದಾನೋ. 1 John chapter 3 verse 5 says, 1ನೇ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನದಲ್ಲಿ, the epistle of 1 John chapter 3 verse 5, 1ನೇ ಯೋಹಾನನು ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಲ್ಲಿ, Lord Jesus Christ was revealed to eradicate sin and that there is no sin in him. ಮತ್ತು ಪಾಪಗಳನ್ನು ಬೇರು ಸಹಿತ ಕಿತ್ತುವುದಕ್ಕಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದಾಗಿ ವಾಕ್ಯವು ಹೇಳುತ್ತದೆ. And in him there is no sin. ಮತ್ತು ಆತನಲ್ಲಿ ಎಷ್ಟು ಮಾತ್ರಕ್ಕೂ ಪಾಪವಿಲ್ಲ. Anyone who continues to live in union with him, ಮತ್ತು ಯಾರಾದರೂ ಕೂಡ ಆತನಲ್ಲಿ ಅನ್ಯೋನ್ಯತೆಯಲ್ಲಿ ಇರಲು ಬಯಸುತ್ತಾರೋ they will not sin. ಮತ್ತು ಅವರು ಪಾಪವನ್ನು ಮಾಡುವುದಿಲ್ಲ. Listen to me carefully. ಮತ್ತು ಇದನ್ನು ಜಾಗೃತಿಯಿಂದ ನೀವು ಕೇಳಿಸಿಕೊಳ್ಳಿರಿ. The reason Jesus was manifested was to eradicate sin, remove sin, destroy sin. ಯೇಸು ಕ್ರಿಸ್ತರು ಆತನು ಪ್ರತ್ಯಕ್ಷನಾಗಿದ್ದು ಎಲ್ಲ ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಆತನು ಪ್ರತ್ಯಕ್ಷನಾದನು. Since sin is the cause for all the situation in the present world, ಮತ್ತು ಈಗ ಈ ಲೋಕದಲ್ಲಿರುವಂತಹ ಎಲ್ಲ ಒಂದು ಸಂಗತಿಗಳಿಗೆ ಪಾಪವೇ ಕಾರಣವಾಗಿರುವುದರಿಂದ, why there is war everywhere? ಮತ್ತು
ಯಾಕೆ ಎಲ್ಲಾ ಕಡೆಗಳಲ್ಲಿ ಯುದ್ಧಗಳು ಆಗುತ್ತಾ ಇವೆ? Why we see so many atrocities and so many evil things happening ಮತ್ತು everywhere? ಯಾಕೆ ಇಡೀ ಲೋಕದಲ್ಲಿ ಅನೇಕ ಒಂದು ಕೆಟ್ಟದಾದ ಸಂಗತಿಗಳಲ್ಲಿ ನಡೆಯುತ್ತಾ ಇವೆ? These are all the result of sin, the fruit of sin. ಇದೆಲ್ಲವೂ ಕೂಡ ಆ ಪಾಪದ ಫಲವೇ ಅದು ಆಗಿರುವ ಕಾರಣದಿಂದಾಗಿ ಅವುಗಳು ಆಗುತ್ತಾ ಇವೆ. People are losing control over their lives. ಮತ್ತು ಜನರು ತಮ್ಮ ಮೇಲಿರುವ ತಮ್ಮ ಒಂದು ಹತೋಟಿಯನ್ನು ತಮ್ಮ ಜೀವಿತಗಳ ಮೇಲೆ ಕಳೆದುಕೊಳ್ಳುತ್ತಾ ಇದ್ದಾರೆ. Like I told you in the beginning, ಮತ್ತು ಮುಂಚಿತವಾಗಿ ನಾನು ನಿಮಗೆ ಹೇಳಿದ ಪ್ರಕಾರವಾಗಿ if it feels good, just do it. ಮತ್ತು ಅವರಿಗೆ ಒಳ್ಳೆಯದು ಅಂತ ಅದು ಅನ್ನಿಸುವುದಾದರೆ ಅವರು ಅದನ್ನು ಮಾಡುತ್ತಾರೆ. Friends, sin is the cause of the situation, the entire world today. ಮತ್ತು ಸ್ನೇಹಿತನೇ, ಈ ಲೋಕದಲ್ಲಿ ಈಗ ಇರುವಂತ ಒಂದು ಸಂಗತಿಗಳಿಗೆ ಪಾಪವೇ ಅದು ಕಾರಣವಾಗಿರುತ್ತದೆ. And because Jesus came into this world to eradicate sin, ಮತ್ತು ಅದಕ್ಕಾಗಿಯೇ ಯೇಸು ಕ್ರಿಸ್ತರು ಎಲ್ಲ ಪಾಪಗಳನ್ನು ತೆಗೆದುಹಾಕುವುದಕ್ಕಾಗಿ ಆತನು ಪ್ರತ್ಯಕ್ಷನಾಗಿದ್ದಾನೆ. today you and I can be free. ಮತ್ತು ಈ ದಿನದಲ್ಲಿ ನೀನು ನಾನು ಬಿಡುಗಡೆ ಹೊಂದಿರಬಹುದು. I'm talking to you who are watching me this morning. ಮತ್ತು ಈ ಸಂದೇಶವನ್ನು ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ನಾನು ಇದನ್ನು ಮಾತನಾಡುತ್ತಾ ಇದ್ದೇನೆ. Today, because of what Jesus did, we can be free. ಮತ್ತು ಯೇಸು ಕ್ರಿಸ್ತರು ಮಾಡಿದ ಆ ಒಂದು ಶಿಲುಬೆಯ ಕಾರ್ಯ ನಿಮಿತ್ತದಿಂದಾಗಿ ಈ ದಿನದಲ್ಲಿ ನಾವು ಬಿಡುಗಡೆ ಆಗಿರಬಹುದು. I will run you through few scriptures and then we're going to pray. ಮತ್ತು ಕೆಲವೊಂದು ವಾಕ್ಯ ಭಾಗಗಳನ್ನು ನಾವು ನೋಡಿಕೊಂಡು ನಂತರ ನಾವು ಪ್ರಾರ್ಥನೆಯಲ್ಲಿ ಹೋಗೋಣ. 1 John chapter 2 verse 1 and 2 says, 1ನೇ ಯೋಹಾನನು ಬರೆದ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 2ನೇ ವಚನದವರೆಗೆ, My little children, these things are right unto you that you do not sin. ಮತ್ತು ಪ್ರಿಯರಾದ ನನ್ನ ಮಕ್ಕಳೇ, ನೀವು ಪಾಪ ಮಾಡಬಾರದು ಎಂಬುದಾಗಿ ಈ ಸಂಗತಿಗಳನ್ನು ನಿಮಗೆ ಬರೆಯುತ್ತೇನೆ. But if any man sin, we have an advocate with the Lord, with the Father, Lord Jesus Christ, the righteous one. ಮತ್ತು ಯಾವನಾದರೂ ಪಾಪ ಮಾಡಿದರೆ ಮತ್ತು ನಮಗಾಗಿ ಅಲ್ಲಿ ತಂದೆಯ ಬಳಿಯಲ್ಲಿ ವಕೀಲನಾದಂತ ಯೇಸು ಕ್ರಿಸ್ತನು ನಮಗೋಸ್ಕರ ಆತನು ಇದ್ದಾನೆ ಸಹಾಯಕನಾಗಿ. He is a propitiation for our sins, and not for our sins only, but for the sin of the whole world. ಮತ್ತು ಯೇಸು ಕ್ರಿಸ್ತನು ತಾನೇ ಮತ್ತು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಒಂದು ಯಜ್ಞವಾಗಿದ್ದಾನೆ. ಮತ್ತು ನಮ್ಮ ಪಾಪಗಳನ್ನು ಮಾತ್ರವಲ್ಲ, ಇಡೀ ಲೋಕದ ಪಾಪಗಳನ್ನು ನಿವಾರಣೆ ಮಾಡುವ ಆತನು ಯಜ್ಞವಾಗಿ ಆತನು ಇದ್ದಾನೆ. There's another translation called the Passion Bible. ಮತ್ತು ಬೇರೊಂದು ತರ್ಜಮೆಯಲ್ಲಿ ಈ ರೀತಿಯಾಗಿ ದೇವರ ವಾಕ್ಯವು ಹೇಳಲ್ಪಡುತ್ತದೆ, You are my dear children, and I write these things to you that you don't have to sin. ಮತ್ತು ನೀವು ನನ್ನ ಪ್ರಿಯರಾದ ಮಕ್ಕಳಾಗಿದ್ದೀರಿ ಮತ್ತು ನಾನು ಇವುಗಳನ್ನು ನಿಮಗೆ ಬರೆಯುತ್ತೇನೆ, ಯಾಕೆಂದರೆ ನೀವು ಪಾಪವನ್ನು ಮಾಡಬಾರದೆಂಬುದಾಗಿ. But if anyone does sin, we continually have a forgiving Redeemer who is face to face with the Father, and he is Jesus Christ, the righteous one. ಆದರೆ ಯಾವನಾದರೂ ಪಾಪ ಮಾಡಿದರೆ ನೀತಿವಂತನಾದ ಯೇಸು ಕ್ರಿಸ್ತನೆಂಬಾತನು ತಂದೆಯ ಜೊತೆ ಕೂತು ಆತನ ಮುಖವನ್ನು ನೋಡುತ್ತಾ ಮತ್ತು ಯಾವಾಗಲೂ ನಮ್ಮನ್ನು ಕ್ಷಮಿಸು ಎಂದು ಬೇಡುವ ನಮ್ಮ ವಿಮೋಚಕನು ಆತನಾಗಿದ್ದಾನೆ. He is the atoning sacrifice for our sins, not for our sins only, but for the sins of the whole world. ಮತ್ತು ಯೇಸು ಕ್ರಿಸ್ತರು ತಾನೇ ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲ, ಇಡೀ ಲೋಕದ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವು ಆತನೇ ಆಗಿದ್ದಾನೆ. That means God is saying something here. God has written something here. ಮತ್ತು ಅದರ ಅರ್ಥವು ಇಲ್ಲಿ ದೇವರು ಯಾವುದೋ ಒಂದು ಸಂಗತಿಯನ್ನು ಆತನು ಬರೆದು ನಮಗೆ ಹೇಳಲು ಬಯಸುತ್ತಾ ಇದ್ದಾನೆ. If you and I can listen to those things, ಮತ್ತು ನೀನು ನಾನು ಆ ಸಂಗತಿಗಳ ಮೇಲೆ ಗಮನವನ್ನು ಇಡುವುದಾದರೆ, today we need not sin. ಮತ್ತು ಈ ದಿನದಲ್ಲಿ ನಾವು ಪಾಪವನ್ನು ಮಾಡುವುದಿಲ್ಲ. Today are you struggling with sin? ಮತ್ತು ನೀನು ಈ ದಿನದಲ್ಲಿ ಪಾಪದಿಂದ ಮತ್ತು ಅಲ್ಲಿ ಒದ್ದಾಡುತ್ತಾ ಇದ್ದೀಯಾ? You know, the moment we talk of sin, ಮತ್ತು ನಾವು ಆ ಕ್ಷಣದಲ್ಲಿ ಪಾಪದ ಬಗ್ಗೆ ಮಾತನಾಡುವಾಗ, the moment we think of a sinner, ಮತ್ತು ಆ ಒಂದು ಪಾಪಿಯ ಬಗ್ಗೆ ನಾವು ನೋಡುವಾಗ, we think of someone who is drunk and slobbering on the road, ಮತ್ತು ಇನ್ನೊಬ್ಬರಲ್ಲಿ ಯಾರೋ ಕುಡಿದು ಮತ್ತು ಮತ್ತರಾಗಿ ಬಿದ್ದಿರುವುದನ್ನು ನಾವು ನೋಡುವಾಗ, or ಪಾಪದಲ್ಲಿ, somebody who is murdering or raping or doing some other dirty things on the earth. ಮತ್ತು ಅಲ್ಲಿ ಇನ್ನೊಬ್ಬರು ಯಾವುದೋ ಒಂದು ಕೊಳಕಾದಂತ ಒಂದು ವಿಷಯವನ್ನು ಮಾಡುವವರು, ಅಲ್ಲಿ ಕೊಲೆಗಾರನಾಗಿರಬಹುದು ಅಥವಾ ರೇಪ್ ಮಾಡುವವರಾಗಿರಬಹುದು, ಅವರನ್ನು ನಾವು ನೋಡುವಾಗ, Sin is simply falling short of the standard of God. ಮತ್ತು ದೇವರು ಇಟ್ಟಂತ ಒಂದು ಆ ಮಟ್ಟದಿಂದ ಆ ಪಾಪದ ನಿಮಿತ್ತವಾಗಿ ಅಲ್ಲಿ ಅದು ಪಾಪವು ಬಿದ್ದು ಹೋಗುತ್ತಾ ಇದೆ. God has kept certain standards. As human beings, we have to live up to that standard. ಮತ್ತು ದೇವರು ಕೆಲವೊಂದು ಮಟ್ಟವನ್ನು ನಮಗೋಸ್ಕರ ಮನುಷ್ಯರಿಗೆ ಇಟ್ಟಿದ್ದಾನೆ ಮತ್ತು ಅದರೊಟ್ಟಿಗೆ ನಾವು ಜೀವನ ಮಾಡುವುದಕ್ಕಾಗಿ. Sin simply means I fall short of that standard. ಮತ್ತು ಪಾಪ ಅಂತ ಹೇಳುವಾಗ ದೇವರು ಇಟ್ಟಂತ ಒಂದು ಮಟ್ಟದಿಂದ ನಾನು ಕೆಳಗೆ ಬಿದ್ದು ಹೋಗುವುದೇ ಆಗಿದೆ. Today, if we can but listen to what the Lord is saying to us, ಮತ್ತು ಈ ದಿನದಲ್ಲಿ ಕರ್ತನು ನಮಗೆ ಏನನ್ನು ಹೇಳುತ್ತಿದ್ದಾನೋ ಅದನ್ನು ನಾವು ಕೇಳುವುದಾದರೆ, we need not have to sin. ಮತ್ತು ನಾವು ಪಾಪ ಮಾಡುವ ಅವಶ್ಯಕತೆ ಇಲ್ಲ. But
if by any chance we fall into sin, ಮತ್ತು ಯಾವುದೋ ಒಂದು ಕಾರಣದಿಂದಾಗಿ ನಾವು ಪಾಪ ಮಾಡುವುದಾದರೆ we have an advocate. ನಮಗೆ ಒಂದು ವಕೀಲನಿದ್ದಾನೆ. We have the Lord Jesus Christ, ನಮಗೆ ಯೇಸು ಕ್ರಿಸ್ತನು ನಮಗೆ ಇದ್ದಾನೆ, who is a propitiation for our sin. ಮತ್ತು ನಮ್ಮ ಪಾಪದ ನಿವಾರಣೆಯ ಯಜ್ಞವು ಆತನಾಗಿದ್ದಾನೆ. Okay, what is it that the Lord has said? Based on that, we can be free. ಮತ್ತು ಕರ್ತನು ಏನನ್ನು ಹೇಳಿದ್ದಾನೋ ಮತ್ತು ಅದರ ಆಧಾರದ ಮೇಲೆ ನಾವು ಬಿಡುಗಡೆಯನ್ನು ಹೊಂದಬಹುದು. 1 John chapter 1, ಮತ್ತು 1ನೇ ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ verses 5 to 9. ಮತ್ತು 5ರಿಂದ 9ನೇ ವಚನದವರೆಗೆ. Verse 5 says, ಮತ್ತು 5ನೇ ವಚನವು ಈ ರೀತಿಯಾಗಿ "This ಹೇಳಲ್ಪಡುತ್ತದೆ. is the message that we have heard from him from the beginning, and we declare unto you that God is light, and in him is no darkness at all." ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರಕ್ಕೂ ಕತ್ತಲೆ ಇಲ್ಲ. God is light, ದೇವರು ಬೆಳಕಾಗಿದ್ದಾನೆ and in him is no darkness at all. ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲವೇ ಇಲ್ಲ. And verse 6 says, ಮತ್ತು 6ನೇ ವಚನವು ಹೇಳುತ್ತದೆ, "If we have fellowship with him, ಮತ್ತು ನಾವು ಆತನೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇರುವಾಗ we will, and do not walk in darkness." ಮತ್ತು ನಾವು ಕತ್ತಲೆಯಲ್ಲಿ ಎಷ್ಟು ಮಾತ್ರಕ್ಕೂ ನಡೆಯುವುದಿಲ್ಲ. You know, we can walk with him, we can walk with him and walk in the light. ಮತ್ತು ನಾವು ಆತನೊಟ್ಟಿಗೆ ನಡೆಯಬಹುದು ಮತ್ತು ನಾವು ಆ ಒಂದು ಆತನ ಬೆಳಕಿನಲ್ಲಿ ನಡೆಯಬಹುದು. The Bible says, ಮತ್ತೆ ಸತ್ಯವೇದವು ಹೇಳುತ್ತದೆ, "But we have fellowship with him and still walk in darkness." ಮತ್ತು ನಾವು ಆತನೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇದ್ದು ಇನ್ನೂ ನಾವು ಕತ್ತಲೆಯಲ್ಲಿ ನಡೆಯಬಹುದು. That we are telling lies, ಮತ್ತು ಅದರ ಅರ್ಥ ನಾವು ಅಲ್ಲಿ ಸುಳ್ಳನ್ನು ಹೇಳುತ್ತಾ ಇದ್ದೇವೆ we are deceiving ourselves. ಮತ್ತು ನಮ್ಮಷ್ಟಕ್ಕೆ ನಾವೇ ವಂಚನೆಗೆ ಒಳಗಾಗುತ್ತಾ ಇದ್ದೇವೆ. But verse 7 says, ಮತ್ತು 7ನೇ ವಚನವು ಹೇಳುವಂತದ್ದಾಗಿದೆ, "But if we walk in the light as he is in the light, ಮತ್ತು ಆತನು ಬೆಳಕಿನಲ್ಲಿ ಇರುವಂತೆ ನಾವು ಬೆಳಕಿನಲ್ಲಿ ನಡೆಯುವುದಾದರೆ we have fellowship one with another." ಮತ್ತು ಒಬ್ಬರ ಸಂಗಡ ಒಬ್ಬರಿಗೆ ನಮಗೆ ಅನ್ಯೋನ್ಯತೆ ಉಂಟು. The blood of Jesus Christ, God's Son, will cleanse us from all sin. ಮತ್ತು ತಂದೆಯಾದ ದೇವರ ಕುಮಾರನಾದಂಥ ಯೇಸು ಕ್ರಿಸ್ತರ ಒಂದು ರಕ್ತವು ನಮ್ಮನ್ನು ಸಕಲ ಪಾಪಗಳಿಂದ ಅದು ಶುದ್ಧಿ ಮಾಡುತ್ತದೆ. The Bible says, ಸತ್ಯವೇದವು ಹೇಳುತ್ತದೆ, "All have sinned and come short of the glory of God." ಮತ್ತು ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಅವರು ಕಳೆದುಕೊಂಡಿದ್ದಾರೆ. The wages of sin is death, ಪಾಪದ ಸಂಬಳ ಮರಣವಾಗಿದೆ separation from God. ಮತ್ತು ದೇವರಿಂದ ಅವರು ದೂರ ಹೋಗಿದ್ದಾರೆ. Today mankind is separated from God. ಈ ದಿನ ದೇವರಿಂದ ಮನುಷ್ಯನು ಮನುಕುಲವು ದೂರವಾಗಿ ಹೋಗಿದೆ. Entire mankind has fallen, ಮತ್ತು ಇಡೀ ಮನುಕುಲವೇ ಅಲ್ಲಿ ಬಿದ್ದು ಹೋಗಿದೆ. and they are just doing whatever they want to do. ಮತ್ತು ಅವರಿಗೆ ಬೇಕಾದದ್ದನ್ನೇ ಅವರು ಮಾಡುತ್ತಾ ಇದ್ದಾರೆ. The apostle Paul himself says in Romans 7, ಮತ್ತು ಅಪೊಸ್ತಲನಾದಂಥ ಪೌಲನು ಆತನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಹೇಳುತ್ತಾ ಇದ್ದಾನೆ, "The good which I want to do I don't do, ಮತ್ತು ಒಳ್ಳೆಯದು ಮಾಡಬೇಕೆಂದು ನನಗೇನೆ ಇದೆ, ಆದರೆ ನಾನು ಒಳ್ಳೆಯದನ್ನು ಮಾಡುತ್ತಾ ಇಲ್ಲ. evil which I don't want to do that I do." ಮತ್ತು ಯಾವುದನ್ನು ನಾನು ಮಾಡಬಾರದು ಅದನ್ನೇ ನಾನು ಮಾಡುತ್ತಾ ಇದ್ದೇನೆ. It's not me, it is sin that dwells in me. It is the sin that dwells in me that's causing me to do this. ಮತ್ತು ಅದನ್ನು ಮಾಡುವುದು ಇನ್ನು ನಾನು ಎಷ್ಟು ಮಾತ್ರಕ್ಕದು ನಾನಲ್ಲ, ಆದರೆ ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತಾ ಇದೆ. Today sin is ruling the lives of entire mankind. ಮತ್ತು ಈ ದಿನದಲ್ಲಿ ನಾವು ನೋಡುವುದಾದರೆ ಇಡೀ ಮನುಕುಲವನ್ನು ಪಾಪವು ಆಳುತ್ತಾ ಇದೆ. But once when we come to Christ, ಮತ್ತು ಆದರೆ ಒಂದು ಸಾರಿ ನಾವು ಕ್ರಿಸ್ತನ ಬಳಿಗೆ ಬಂದಾಗ the power of sin over our lives is broken. ಮತ್ತು ನಮ್ಮ ಜೀವಿತಗಳ ಮೇಲೆ ಇರುವಂತಹ ಒಂದು ಪಾಪದ ಬಲವು ಅದು ಮುರಿಯಲ್ಪಡುತ್ತದೆ. The power of sin over our lives is broken. ನಮ್ಮ ಜೀವಿತಗಳ ಮೇಲೆ ಪಾಪದ ಅಧಿಕಾರವು ಮುರಿಯಲ್ಪಡುತ್ತದೆ. And we can continue to walk with him in daily fellowship, ಮತ್ತು ಆತನೊಟ್ಟಿಗೆ ನಾವು ಪ್ರತಿ ದಿನಾಲೂ ಆ ಅನ್ಯೋನ್ಯತೆಯಲ್ಲಿ ನಾವು ನಡೆಯಬಹುದು. doing what he has said in his word. ಮತ್ತು ಆತನ ವಾಕ್ಯದಲ್ಲಿ ಆತನು ಏನನ್ನು ಹೇಳಿದ್ದಾನೋ ಅದನ್ನು ಮಾಡುವುದರ ಮುಖಾಂತರವಾಗಿ And every day the light of his word will start cleansing us, and we will stop walking in darkness and start walking in the light. ಮತ್ತು ಆತನ ವಾಕ್ಯದ ಬೆಳಕು ನಮ್ಮನ್ನು ಪ್ರತಿದಿನಾಲೂ ಅದು ಶುದ್ಧಿ ಮಾಡುತ್ತಾ ನಮ್ಮನ್ನು ಮತ್ತು ಆ ಬೆಳಕಿನಲ್ಲಿ ನಾವು ನಡೆಯುವಂತೆ ಆತನ ವಾಕ್ಯವು ನಮಗೆ ಸಹಾಯವನ್ನು ಮಾಡುತ್ತದೆ. But if by any chance we slip and fall, ಮತ್ತು ಯಾವುದೋ ಒಂದು ಕಾರಣದಿಂದಾಗಿ ನಾವು ಕೆಳಗೆ ಬಿದ್ದು ಹೋದರೂ ಕೂಡ we can confess our sins to him. ಮತ್ತು ಆತನಿಗೆ ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡಬಹುದು. God is gracious to forgive us and to set us free. ಮತ್ತು ದೇವರು ಕೃಪಾವಂತನಾಗಿದ್ದಾನೆ ಮತ್ತು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಬಿಡುಗಡೆ ಮಾಡುತ್ತಾನೆ. The Bible says ಸತ್ಯವೇದವು ಹೇಳುತ್ತದೆ in Romans chapter 6 verse 14, ಮತ್ತು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ verse 14, ಮತ್ತು 14ನೇ ವಚನದಲ್ಲಿ, "Sin shall have no dominion over you." ಮತ್ತು ಪಾಪಕ್ಕೆ ನಿನ್ನ ಮೇಲೆ ಅಧಿಕಾರವಿಲ್ಲ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. Satan, sin and the world cannot make you to do what you don't want to do. ಮತ್ತು ನೀನು ಯಾವ ಸಂಗತಿಯನ್ನು ಮಾಡಲು ನೀನು ಆ ಒಂದು ಬಯಸುತ್ತೀಯೋ ಅದನ್ನು ಮಾಡದಂತೆ ಮತ್ತು ದೇವರ ವಾಕ್ಯವು ನಮಗೆ ಸಹಾಯವನ್ನು ಮಾಡುತ್ತದೆ. But if you don't want to do, ಮತ್ತು ಅದನ್ನು ಮಾಡಲು ನಮಗೆ ಇಷ್ಟ
ಇಲ್ಲ ಅಂತ ಹೇಳುವಾಗ, then the world and Satan and sin cannot force us to commit sin. ಮತ್ತು ಲೋಕ, ಪಾಪ, ಸೈತಾನನು ನಮ್ಮನ್ನು ಆ ಒಂದು ಪಾಪದಲ್ಲಿ ಹೋಗುವಂತೆ ಒತ್ತಡಕ್ಕೆ ಅದು ತರುವುದಿಲ್ಲ. Simple. Why am I sinning today? ಮತ್ತು ಸುಲಭವಾಗಿ ನಾವು ಹೇಳಬೇಕೆಂದರೆ, ಮತ್ತು ಈ ದಿನದಲ್ಲಿ ನಾನು ಯಾಕೆ ಪಾಪ ಮಾಡುತ್ತಾ ಇದ್ದೇನೆ? Because I love to sin. ಮತ್ತು ಯಾಕೆಂದರೆ ನಾನು ಪಾಪ ಮಾಡಲು ನನಗೆ ಪ್ರೀತಿ ಉಂಟು, ಅದಕ್ಕೆ ನಾನು ಪಾಪ ಮಾಡುತ್ತೇನೆ. The reason I do something is because I like it. Simple. ಮತ್ತು ನನಗೆ ಅದು ಇಷ್ಟವಾದ ಕಾರಣದಿಂದಾಗಿಯೇ ನಾನು ಪಾಪ ಮಾಡುತ್ತೇನೆ, ಅಷ್ಟೇ, ಸುಲಭವು. 2 Corinthians chapter 5 verse 17 says, ಮತ್ತು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯವು 17ನೇ ವಚನವು ಹೇಳುವ ಪ್ರಕಾರ, any man be in Christ is a new creation. All things are passed away and all things have become new and all things are of God. ಮತ್ತು ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಹಳೆದೆಲ್ಲ ಗತಿಸಿ ಹೋಗಿ ಎಲ್ಲವೂ ನೂತನವಾದವು. Hallelujah. ಹಲ್ಲೆಲೂಯಾ. The moment we put our trust in the Lord Jesus Christ, ಮತ್ತು ಯಾವ ಕ್ಷಣದಲ್ಲಿ ನಾವು ಯೇಸು ಕ್ರಿಸ್ತನ ಮೇಲೆ ನಮ್ಮ ಒಂದು ಭರವಸೆ ನೀಡುತ್ತೇವೋ, we become a new creation. ನಾವು ಆ ಒಂದು ಕ್ಷಣದಿಂದ ನಾವು ನೂತನ ಸೃಷ್ಟಿಯಾಗುತ್ತೇವೆ. And all the old things are passed away. ಮತ್ತು ಎಲ್ಲ ಹಳೆಯ ಸಂಗತಿಗಳು ಗತಿಸಿ ಹೋಗುತ್ತವೆ. And behold, everything has become new. ಮತ್ತು ಈಗೋ ಎಲ್ಲಾ ಸಂಗತಿಗಳು ನೂತನವಾಗುತ್ತವೆ. The moment we put our trust in the Lord Jesus, we are a new creation. ಮತ್ತು ಯಾವ ಕ್ಷಣದಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಭರವಸೆಯನ್ನು ಇಡುತ್ತೇವೋ, ಮತ್ತು ಆ ದಿನದಿಂದಲೇ ನಾವು ನೂತನ ಸೃಷ್ಟಿಯಾಗಿರುತ್ತೇವೆ. John chapter 8 verse 30 and 31 says, ಯೋಹಾನನು ಬರೆದ ಒಂದು ಸುವಾರ್ತೆ 8ನೇ ಅಧ್ಯಾಯ 30ರಿಂದ ಮತ್ತು 31ನೇ ವಚನದವರೆಗೆ, when Jesus was speaking the words of God, ಮತ್ತು ಯೇಸು ಕ್ರಿಸ್ತನು ದೇವರ ಮಾತುಗಳನ್ನು ಆತನು ಮಾತನಾಡುತ್ತಿರುವಾಗ many believed in him. ಮತ್ತು ಆತನ ಮೇಲೆ ಅನೇಕರು ನಂಬಿಕೆಯನ್ನು ಇಟ್ಟರು. So they became the children of God. ಮತ್ತು ಅವರು ದೇವರ ಮಕ್ಕಳಾದರು. They became believers. ಮತ್ತು ಅವರು ವಿಶ್ವಾಸಿಗಳಾದರು. But the Lord says to those who believe, ಮತ್ತು ಕರ್ತನು ಯಾರು ನಂಬಿಕೆ ಇಟ್ಟಿದ್ದಾರೋ ಅವರಿಗೆ ಈ ಮಾತುಗಳನ್ನು ಹೇಳುತ್ತಾ ಇದ್ದಾನೆ, if you continue in my word, then are you my disciples indeed. ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವುದಾದರೆ ಸತತವಾಗಿ, ಆಗ ನೀವು ನನ್ನ ಶಿಷ್ಯರಾಗಿರುವಿರಿ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. You shall know the truth, ನೀವು ಸತ್ಯವನ್ನು ತಿಳಿದುಕೊಳ್ಳುತ್ತೀರಿ, and the truth will set you free. ಮತ್ತು ಸತ್ಯವಾಗಿ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. Believing in Jesus Christ is one thing, my friend. ಮತ್ತು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು ಅದು ಒಂದು ವಿಷಯವಾಗಿದೆ ನನ್ನ ಸ್ನೇಹಿತನೇ. And then, becoming a disciple is another thing. ಮತ್ತು ಶಿಷ್ಯರಾಗುವುದು ಅದು ಇನ್ನೊಂದು ಸಂಗತಿಯಾಗಿರುತ್ತದೆ. We need to continue to obey the word of God. ಮತ್ತು ಸತತವಾಗಿ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕಾಗಿಯೇ ಇರುತ್ತದೆ. We need to continuously follow the word of God. ಮತ್ತು ಸತತವಾಗಿ ನಾವು ದೇವರ ವಾಕ್ಯವನ್ನು ಹಿಂಬಾಲಿಸಬೇಕಾಗಿರುತ್ತದೆ. And the word of God will reveal the truth to us. ಮತ್ತು ದೇವರ ವಾಕ್ಯವು ತಾನೇ ನಮಗೆ ಸತ್ಯವನ್ನು ಅದು ಪ್ರಕಟವನ್ನು ಮಾಡುತ್ತದೆ. And the truth will set us free. ಮತ್ತು ಆಗ ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುತ್ತದೆ. Psalm 119 verse 11 the Bible says, ಮತ್ತು ಕೀರ್ತನೆ 119ನೇ ಅಧ್ಯಾಯ 11ನೇ ವಚನದಲ್ಲಿ ದೇವರ ವಾಕ್ಯವು ಈ ರೀತಿಯಾಗಿ ಹೇಳಲ್ಪಡುತ್ತದೆ. the psalmist says, ಮತ್ತು ಕೀರ್ತನೆಗಾರನು ಹೇಳುತ್ತಾನೆ, thy word have I hid in my heart, O God, that I might not sin against thee. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ವಾಕ್ಯವನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಸ್ವಾಮಿ ಎಂಬುದಾಗಿ ಕೀರ್ತನೆಗಾರನು ಹೇಳುತ್ತಾನೆ. Jesus said, you will know the truth and the truth will set you free. ಯೇಸು ಹೇಳಿದನು, ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಆಗ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಎಂಬುದಾಗಿ. The psalmist David is telling here, ಮತ್ತು ಕೀರ್ತನೆಗಾರನಾದಂತ ದಾವೀದನು ಇಲ್ಲಿ ಹೇಳುತ್ತಾ ಇದ್ದಾನೆ, thy word have I hid in my heart, Lord, I have kept my word in my heart, O God, that I will not sin against you. ಕರ್ತನೇ, ನಿನ್ನ ವಾಕ್ಯವನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಸ್ವಾಮಿ, ಯಾಕಂದರೆ ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ. God's word in our heart will stop us from sinning. ಮತ್ತು ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ ಇರುವಾಗ ನಾವು ಪಾಪವನ್ನು ಮಾಡುವುದನ್ನು ನಿಲ್ಲಿಸುತ್ತೇವೆ. Psalm 119 verse 9 says, ಮತ್ತು ಕೀರ್ತನೆ 119ನೇ ಅಧ್ಯಾಯ 9ನೇ ವಚನವು ಹೇಳುವ ಪ್ರಕಾರ, how shall a young man keep his ways clean? ಮತ್ತು ಹೇಗೆ ತಾನೇ ಯೌವನಸ್ಥನು ತನ್ನನ್ನು ಶುದ್ಧಿ ಮಾಡಿಕೊಳ್ಳುತ್ತಾನೆ? But by taking heed to your word, O God. ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಅವನು ಶುದ್ಧಿ ಮಾಡಿಕೊಳ್ಳುತ್ತಾನೆ ಸ್ವಾಮಿ. Friends, it all boils down to this. ಮತ್ತು ಸ್ನೇಹಿತರೆ, ಇದೆಲ್ಲವೂ ಕೂಡ ಈ ರೀತಿಯಾಗಿ ಸಾರಾಂಶವು ಹೇಳಲ್ಪಡುತ್ತದೆ. Do you want to know when the Lord is coming? ಮತ್ತು ಕರ್ತನು ಯಾವಾಗ ಬರುತ್ತಾನೆ ಎಂಬ ಒಂದು ವಿಷಯವು ನೀನು ತಿಳಿದುಕೊಳ್ಳಬೇಕೆಂಬುದಾಗಿ ಬಯಸುತ್ತೀಯಾ? Do you want to know the end signs? ಮತ್ತು ಆ ಲೋಕದ ಅಂತ್ಯದ ಸೂಚನೆಗಳನ್ನು ತಿಳಿಯಲು ನೀನು ಬಯಸುತ್ತೀಯಾ? This is the sign, my friend. ಮತ್ತು ಇದೇ ಒಂದು ಸೂಚನೆ ಆಗಿದೆ ನನ್ನ ಸ್ನೇಹಿತನೇ. The Lord said iniquity will increase. ಮತ್ತು ಕರ್ತನು ಹೇಳಿದನು, ಪಾಪವು ಹೆಚ್ಚಾಗುತ್ತದೆ ಎಂಬುದಾಗಿ. People will do whatever they want to do. ಮತ್ತು ಜನರು ತಮಗೆ ಬೇಕಾದದ್ದನ್ನೆಲ್ಲ ಅವರು ಮಾಡುತ್ತಾರೆ ಎಂಬುದಾಗಿ ಆತನು ಹೇಳಿದ್ದಾನೆ. But then you and I can be free today.
ಆದರೆ ನೀನು ನಾನು ಈ ದಿನದಲ್ಲಿ ಬಿಡುಗಡೆಯಾಗಿರಬಹುದು. If sin is a problem, ಮತ್ತು ಅದು ಪಾಪವೇ ಅಲ್ಲಿ ಸಮಸ್ಯೆ ಆಗಿರುವುದಾದರೆ, Jesus was manifested to destroy sin. ಮತ್ತು ಯೇಸು ಕ್ರಿಸ್ತನು ಆ ಪಾಪವನ್ನು ಬೇರು ಸಹಿತ ಕಿತ್ತುವುದಕ್ಕಾಗಿ ಆತನು ಪ್ರತ್ಯಕ್ಷನಾಗಿದ್ದಾನೆ. He destroyed it by his death on the cross. ಮತ್ತು ಆತನು ಶಿಲುಬೆ ಮೇಲೆ ಆ ಒಂದು ಮರಣವನ್ನು ಅಲ್ಲಿ ಹಾದು ಹೋಗುವುದರ ಮುಖಾಂತರವಾಗಿ ಆ ಪಾಪವನ್ನು ಆತನು ಮುರಿದಿದ್ದಾನೆ. Today sin has no dominion over you. ಈ ದಿನದಲ್ಲಿ ಮತ್ತು ಪಾಪಕ್ಕೆ ನಿನ್ನ ಮೇಲೆ ಅಧಿಕಾರ ಇಲ್ಲವೇ ಇಲ್ಲ. God has given us his word. ಮತ್ತು ದೇವರು ತನ್ನ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾನೆ. As we read the word daily, ಮತ್ತು ಪ್ರತಿ ದಿನಾಲೂ ನಾವು ದೇವರ ವಾಕ್ಯವನ್ನು ಓದುತ್ತಿರಲಾಗಿ the word of God will speak to us. ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡುತ್ತದೆ. The word of God will correct us if we are wrong. ಮತ್ತು ದೇವರ ವಾಕ್ಯವು ನಾವು ತಪ್ಪನ್ನು ಮಾಡುವುದಾದರೆ ಅದು ನಮ್ಮನ್ನು ಸರಿ ಮಾಡುತ್ತದೆ. And the word of God will set us free. ಮತ್ತು ದೇವರ ವಾಕ್ಯವು ತಾನೇ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. In a little while from now we're going to pray. ಮತ್ತು ಈಗಿನಿಂದ ಕೆಲವು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. We're going to check our hearts in the presence of God. ಮತ್ತು ಕರ್ತನ ಸನ್ನಿಧಾನದಲ್ಲಿ ನಮ್ಮ ಹೃದಯಗಳನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. He is definitely coming back soon. ಮತ್ತು ಖಂಡಿತವಾಗಿ ಆತನು ಹಿಂದೆ ಬರುವಾತನಾಗಿದ್ದಾನೆ. Definitely the world is going to come to an end ಮತ್ತು soon. ಖಂಡಿತವಾಗಿ ಈ ಲೋಕದ ಅಂತ್ಯವುದು ಆಗಲೇ ಆಗುತ್ತದೆ. And sin is increasing everywhere. ಮತ್ತು ಎಲ್ಲಾ ಕಡೆಯಲ್ಲಿ ಪಾಪವು ಹೆಚ್ಚಾಗುತ್ತಾ ಇದೆ. But today you and I can have victory over sin. ಆದರೆ ಈ ದಿನದಲ್ಲಿ ನೀನು ನಾನು ಆ ಪಾಪದ ಮೇಲೆ ಜಯಶಾಲಿಗಳಾಗಿದ್ದೇವೆ. Shall we pray? ನಾವು ಪ್ರಾರ್ಥನೆ ಮಾಡೋಣ. We will check our hearts in the presence of God. ಕರ್ತನ ಸನ್ನಿಧಾನದಲ್ಲಿ ನಮ್ಮ ಹೃದಯಗಳನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. That if there is any sin in our lives, ಮತ್ತು ನಮ್ಮ ಜೀವಿತಗಳಲ್ಲಿ ಯಾವುದಾದರೂ ಪಾಪ ಇರುವುದಾದರೆ we can ask Jesus to set us free today. ಮತ್ತು ಯೇಸು ಕ್ರಿಸ್ತನನ್ನು ನಾವು ಈ ದಿನ ನಾವು ಕೇಳೋಣ, ನಮ್ಮನ್ನು ಬಿಡುಗಡೆ ಮಾಡುವಂತೆ. And if you are not sure of your sins being forgiven, ಮತ್ತು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬ ಒಂದು ಖಚಿತತೆ ನಿನಗೆ ಇಲ್ಲದೇ ಇರುವ ಪಕ್ಷದಲ್ಲಿ today you can ask Jesus to come into your hearts. ಮತ್ತು ಈ ದಿನದಲ್ಲಿ ನೀನು ಯೇಸು ಕ್ರಿಸ್ತನನ್ನು ನಿನ್ನ ಹೃದಯದಲ್ಲಿ ಬರುವಂತೆ ನೀನು ಕೇಳಿಕೊಳ್ಳಬಹುದು. Whatever the situation the world is going through, everything is going to come to an end. ಮತ್ತು ಈ ದಿನದಲ್ಲಿ ಯಾವ ಪರಿಸ್ಥಿತಿಯಿಂದ ಇಡೀ ಲೋಕವು ಹಾದು ಹೋಗುತ್ತಾ ಇದೆಯೋ ಅದೆಲ್ಲವೂ ಕೂಡ ಒಂದು ದಿನದಲ್ಲಿ ಅಂತ್ಯಕ್ಕೆ ಬರಲೇ ಬರುತ್ತದೆ. Shall we pray? ನಾವು ಪ್ರಾರ್ಥನೆ ಮಾಡೋಣ. Father, in the name of the Lord Jesus Christ, ತಂದೆಯೇ ಯೇಸು ಕ್ರಿಸ್ತರ ಉನ್ನತ ನಾಮದಲ್ಲಿ ನಿಮ್ಮ ಮುಂದೆ ಬರುತ್ತೇವೆ ಸ್ವಾಮಿ. Lord, I pray for every brother and every sister who's watching us right now. ಮತ್ತು ಸ್ವಾಮಿ ಸಂದೇಶವನ್ನು ಕೇಳುತ್ತಿರುವ ಪ್ರತಿ ಸಹೋದರ ಮತ್ತು ಸಹೋದರಿಯವರಿಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. Every nook and corner, wherever this word is going, Lord, I pray for everyone. ಮತ್ತು ಸ್ವಾಮಿ ಈ ವಾಕ್ಯವು ಹೋಗುತ್ತಿರುವ ಎಲ್ಲ ಸ್ಥಳಗಳಲ್ಲಿ ಸ್ವಾಮಿ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. Lord, will you not visit your people, O God? ಮತ್ತು ಕರ್ತನೇ ನಿನ್ನ ಜನರನ್ನು ನೀನು ಸಂದರ್ಶಿಸಬಾರದು. Father, people would be free from sin today. ಮತ್ತು ಕರ್ತನೇ ಈ ದಿನದಲ್ಲಿ ಜನರು ಪಾಪದಿಂದ ಬಿಡುಗಡೆ ಹೊಂದಲಿ ಸ್ವಾಮಿ. Let the power of sin over their lives be broken in the name of Jesus. ಯೇಸು ಕ್ರಿಸ್ತರ ನಾಮದಲ್ಲಿ ಜನರ ಮೇಲೆ ಇರುವಂತಹ ಒಂದು ಪಾಪದ ಬಲವದು ಮುರಿಯಲ್ಪಡಲಿ ಸ್ವಾಮಿ. Lord, those who are struggling with sinful habits, I pray, God, your power will set them free now. ಮತ್ತು ಕರ್ತನೆ ಸ್ವಾಮಿ, ಯಾರು ಸ್ವಾಮಿ ಪಾಪದ ಒಂದು ಚಟಗಳಿಂದ ಸ್ವಾಮಿ ಬಂದಿಗಳಾಗಿದ್ದಾರೋ ಸ್ವಾಮಿ, ಅವರೆಲ್ಲರಿಗೋಸ್ಕರ ಯೇಸು ಕ್ರಿಸ್ತರ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ, ಅವರು ಬಿಡುಗಡೆ ಹೊಂದಲಿ ಎಂಬುದಾಗಿ. They will fall in love with your word and with your presence, O God. ನಿಮ್ಮ ಸನ್ನಿಧಾನದಲ್ಲಿ ಮತ್ತು ನಿಮ್ಮ ದೇವರ ವಾಕ್ಯದ ಒಂದು ಪ್ರೀತಿಯಲ್ಲಿ ಸ್ವಾಮಿ ಅವರು ಬರಲಿ ತಂದೆಯಾದ ದೇವರೇ. Everyone who needs a miracle in their body, Lord, let it happen in Jesus' name. ಮತ್ತು ಸ್ವಾಮಿ ಯಾರಿಗೆ ಒಂದು ಶರೀರದಲ್ಲಿ ಸ್ವಸ್ಥತೆ ಬೇಕಾಗಿದೆಯೋ ಅವರೆಲ್ಲರೂ ಕೂಡ ಯೇಸು ಕ್ರಿಸ್ತರ ನಾಮದಲ್ಲಿ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ ಕರ್ತನೆ. Let your peace visit every house in the name of Jesus. ಸ್ವಾಮಿ ನಿಮ್ಮ ಒಂದು ಸಮಾಧಾನವು ಪ್ರತಿಯೊಂದು ಮನೆಯನ್ನು ಸಂದರ್ಶಿಸಲಿ ಕರ್ತನೆ. Wipe away every tears, O ಎಲ್ಲ God. ಕಣ್ಣೀರುಗಳನ್ನು ಒರೆಸು ತಂದೆಯಾದ ದೇವರೇ. Fill them with the joy of salvation. ನಿಮ್ಮ ಸಂತೋಷ ಆನಂದದಿಂದ ಅವರನ್ನು ತುಂಬಿಸು ಕರ್ತನೆ. And they will walk in the freedom that Christ has come to give us. ಮತ್ತು ಸ್ವಾಮಿ ಕ್ರಿಸ್ತನು ಯಾವ ಒಂದು ಕಾರಣದಿಂದಾಗ ಆತನು ಬಂದು ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೋ ಅದರಲ್ಲಿ ಅವರು ನಡೆಯುವಂತೆ We give you glory, honor and praise. ನಿಮಗೆ ಎಲ್ಲ ಮಹಿಮೆ ಘನತೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. In Jesus' precious name. ಯೇಸುವಿನ ಅಮೂಲ್ಯ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ Amen. ತಂದೆಯೇ. ಆಮೆನ್. Friends, God bless you. ಮತ್ತು ಸ್ನೇಹಿತರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. Have a good week and a wonderful time ahead. ಮತ್ತು ಶುಭವಾರವು ಮತ್ತು ಶುಭ ಸಮಯವು ನಿಮ್ಮೆಲ್ಲರಿಗೆ ಉಂಟಾಗಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. Feel free to get in touch with us. ಮತ್ತು ನೀವು ನಮ್ಮ ಸಂಗಡ ಮತ್ತು ಸಂದರ್ಶಿಸಲು ನಾವು ಮತ್ತು ಬಯಸುವರಾಗಿದ್ದೇವೆ. God bless you. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. Amen. ಆಮೆನ್.
ನಿಮ್ಮ ಸತತವಾದ ಸಹಕಾರ ಹಾಗೂ ಸಹಭಾಗಿತ್ವಕ್ಕಾಗಿ ನಿಮ್ಮನ್ನು ಮೆಚ್ಚುತ್ತೇವೆ. ನಿಮ್ಮ ದಶಮಾಂಶ, ಮಿಷನರಿ ಕಾಣಿಕೆ ಹಾಗೂ ಕಾಣಿಕೆಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸುವುದಕ್ಕಾಗಿ ನಿಮಗೆ ಬ್ಯಾಂಕ್ನ ವಿವರಗಳನ್ನು ಸ್ಕ್ರೀನ್ ಮೇಲೆ ತೋರಿಸಲಾಗಿದೆ. ಬ್ಯಾಂಕ್ನ ಮಾಹಿತಿಯಲ್ಲಿ ಕಾಣಿಕೆ ವಿವರಗಳನ್ನು ನೀಡಿರಿ. ಆನ್ಲೈನ್ ಮೂಲಕ ನಿಮಗೆ ಕಳುಹಿಸಲು ಆಗದ ಪಕ್ಷದಲ್ಲಿ ಎತ್ತಿಟ್ಟಿರುವ ಅಥವಾ ತೆಗೆದಿಟ್ಟ ಕಾಣಿಕೆಗಳನ್ನು ಸಭಾಪಾಲಕರುಗಳಿಗೆ ತಲುಪಿಸುವಂತೆ ಮನವಿ ಮಾಡುತ್ತೇವೆ. ವಂದನೆಗಳು. ಆನ್ಲೈನ್ ಆರಾಧನೆಯನ್ನು ವೀಕ್ಷಿಸೋದಕ್ಕಾಗಿ ಚರ್ಚ್ ಆಫ್ ಎಲ್ ಶಡಾಯಿನಿಂದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ನಿಮಗಾಗಿ ನಾವು ಪ್ರಾರ್ಥನೆ ಮಾಡಲು ಸಿದ್ಧರಾಗಿದ್ದೇವೆ. ನಿಮಗೆ ಸ್ಕ್ರೀನ್ ಮೇಲೆ ತೋರಿಸಲಾದಂತಹ ಈ ಒಂದು ನಂಬರಿಗೆ ಸಂಪರ್ಕಿಸಿರಿ. ನಿಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿರಲು ಮತ್ತು ನಿಮಗಾಗಿ ಪ್ರಾರ್ಥಿಸಲು ನಾವು ಸಿದ್ಧರಾಗಿದ್ದೇವೆ.